ನಮಸ್ಕಾರ. ವಾರ ಭವಿಷ್ಯ ದಿನಾಂಕ 17 ಫೆಬ್ರವರಿ 2019ರಿಂದ 23 ಫೆಬ್ರವರಿ 2019 ಅಂದ್ರೆ ಭಾನುವಾರದಿಂದ ಶನಿವಾರದವರೆಗಿನ ರಾಶಿ ಫಲಗಳು ಈ ರೀತಿಯಾಗಿವೆ. ಮೇಷರಾಶಿ, ಆಗಾಗ್ಗೆ ಹಿರಿಯರಿಗೆ ದೇಹಾಲ್ಲಾಸ್ಯ ಕಾಡಬಹುದು. ಅಧಿಕಾರಿಗಳ ಅವಕೃಪೆ ವೃತ್ತಿರಂಗದಲ್ಲಿ ಅನುಭವಕ್ಕೆ ಬರೋದ್ರಿಂದ ಹೆಚ್ಚಿನ ಜಾಗ್ರತೆ ವಹಿಸಬೇಕು. ವಿದ್ಯಾರ್ಥಿಗಳಿಗೆ ನಿರೀಕ್ಷಿತ ಫಲಿತಾಂಶವಿರದೆ ನಿರಾಶೆ ತರಲಿದೆ. ಮಹಿಳೆಯರು ಆಗಾಗ ಮಾನಸಿಕ ಖಿನ್ನತೆಯನ್ನು ಅನುಭವಿಸುವ ಸಮಯವಿದೆ. ತಾಳ್ಮೆ ಸಮಾಧಾನ ಇರಲಿ. ಕೋರ್ಟು ಕಚೇರಿಗಳ ಸುತ್ತಾಟದಿಂದ ಅನವಶ್ಯಕ ಧನ ವ್ಯಯವಾಗುತ್ತದೆ. ಕೃಷಿ ಕಾರ್ಯಗಳು ಅಡೆತಡೆಗಳಿಂದಲೇ ಮುಂದುವರಿಯಲಿವೆ. ಸಾಂಸಾರಿಕವಾಗಿ ಸದಸ್ಯರ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವಿರಲಿ. ಶುಭವಾರಗಳು ಸೋಮವಾರ, ಗುರುವಾರ ಹಾಗೂ ಶನಿವಾರ. ವೃಷಭ ರಾಶಿ, ಹಂತ ಹಂತವಾಗಿ ತೋರಿಬರುವ ವೃದ್ಧಿಯಿಂದ ಉತ್ಸಾಹಶೀಲರಾಗಿ ಮುಂದುವರಿಯಲಿದ್ದೀರಿ. ಆರೋಗ್ಯ ಭಾಗ್ಯ ಕೂಡ ಸುಧಾರಿಸಲಿದೆ. ಶೃಂಗಾರ ಉಪಕರಣಗಳ ಬಗ್ಗೆ ಸ್ವಲ್ಪ ಮುತುವರ್ಜಿ ವಹಿಸಿ. ಅವಿವಾಹಿತರಿಗೆ ಸದ್ಯದಲ್ಲೇ ಶುಭ ಮಂಗಳ ಕಾರ್ಯಗಳು ಮುನ್ಸೂಚನೆ ಲಭಿಸುತ್ತದೆ. ವಿದ್ಯಾರ್ಥಿಗಳಿಗೆ ನಿರೀಕ್ಷಿತವಲ್ಲದಿದ್ದರೂ ತೃಪ್ತಿದಾಯಕ ಫಲಿತಾಂಶ ಸಿಗಲಿದೆ. ರಾಜಕೀಯದಲ್ಲಿ ಮುನ್ನಡೆ ಇದ್ದರೂ ಷಡ್ಯಂತ್ರಕ್ಕೆ ಬಲಿಯಾಗುವ ಪ್ರಸಂಗ ಬರಬಹುದು. ಸಾಂಸಾರಿಕವಾಗಿ ನೆಮ್ಮದಿಯಿಂದ ಸಮಾಧಾನ ಸಿಗಲಿದೆ. ಶುಭವಾರಗಳು ಮಂಗಳವಾರ, ಬುಧವಾರ, ಶುಕ್ರವಾರ. ಮಿಥುನ ರಾಶಿ, ಮಿಶ್ರ ಫಲವನ್ನ ಅನುಭವಿಸುವಿರಿ. ಆದಾಯ ಉತ್ತಮವಿದ್ದರೂ ನಿರೀಕ್ಷಿತ ಖರ್ಚು ವೆಚ್ಚಗಳಿಂದಾಗಿ ಅಸಂತುಷ್ಟರಾಗುವಿರಿ. ಶುಭ ಮಂಗಳ ಕಾರ್ಯಗಳು ಎಣಿಸಿರುವಂತೆ ನಡೆದು ಹೋಗಲಿವೆ. ಯುವಕ ಯುವತಿಯರಿಗೆ ಪ್ರಣಯ ಭಂಗ ಕಳವಳಕ್ಕೆ ಕಾರಣವಾಗುತ್ತದೆ. ವಿದ್ಯಾರ್ಥಿಗಳ ನಿರೀಕ್ಷೆ ಹೇಳಿದ ರೀತಿಯಲ್ಲಿ ತೋರಿ ಬರಲಾರದು. ಮಹಿಳೆಯರಿಗೆ ಆಗಾಗ ಆತ್ಮವಿಶ್ವಾಸದ ಅಭಾವ ಎದ್ದು ಕಾಣುತ್ತದೆ. ನೌಕರರ ವರ್ಗಕ್ಕೆ ಉದ್ಯೋಗದಲ್ಲಿ ಮುನ್ನಡೆ ಇದ್ದರೂ ಕಿರಿಕಿರಿ ತಪ್ಪುವುದಿಲ್ಲ. ಸಮಸ್ಯೆಗಳು ಸೃಷ್ಟಿಸಿಕೊಳ್ಳುತ್ತಾ ಹೋಗದಿರಿ. ಶುಭವಾರಗಳು ಬುಧವಾರ, ಗುರುವಾರ ಹಾಗೂ ಶನಿವಾರ. ಕಟಕ ರಾಶಿ, ವೃತ್ತಿರಂಗದಲ್ಲಿ ಹೆಚ್ಚಿನ ಎಚ್ಚರ ಇರಲಿ. ಹೆತ್ತವರಿಗೆ ಮಕ್ಕಳ ಉತ್ತಮ ಫಲಿತಾಂಶ ಮುದ ನೀಡುವುದು. ದೂರ ಸಂಚಾರದಲ್ಲಿ ವಾಹನ ಅಪಘಾತದ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಜೋಪಾನ. ಪ್ರತಿಕೂಲನಾದ ರಾಹುವಿನಿಂದ ಗುಹ್ಯ ರೋಗಗಳು, ಚರ್ಮ ರೋಗಗಳು ಕಾಡಿಯಾವು. ಕೌಟುಂಬಿಕವಾಗಿ ಸದಸ್ಯರೊಡನೆ ಮನಸ್ತಾಪಕ್ಕೆ ಕಾರಣರಾಗದಂತೆ ಕಾಳಜಿ ವಹಿಸುವುದು ಅಗತ್ಯ. ಕೋರ್ಟು ಕಚೇರಿ ವ್ಯವಹಾರಗಳಲ್ಲಿ ಆಗಾಗ ಹಿನ್ನಡೆ ಗೋಚರಕ್ಕೆ ಬರುತ್ತದೆ. ಧರ್ಮಪತ್ನಿಯ ಸಲಹೆ ಸಹಕಾರಕ್ಕೆ ಸ್ಪಂದಿಸಬೇಕಾಗುತ್ತದೆ. ಆರ್ಥಿಕವಾಗಿ ಪರಿಸ್ಥಿತಿ ಉತ್ತಮವಿದೆ. ಶುಭವಾರಗಳು ಬುಧವಾರ, ಗುರುವಾರ ಹಾಗೂ ಶುಕ್ರವಾರ. ಸಿಂಹರಾಶಿ, ಆರ್ಥಿಕ ಪರಿಸ್ಥಿತಿಯನ್ನು ಸರಿಯಾಗಿ ಇಟ್ಟುಕೊಳ್ಳಬೇಕಾಗುತ್ತದೆ. ಆಗಾಗ ವಾಹನ ಯಂತ್ರಗಳ ರಿಪೇರಿಗಾಗಿ ಧನ ವ್ಯಯವಾಗುತ್ತದೆ. ಹೋಟೆಲ್, ಕೈಗಾರಿಕಾ ಉದ್ಯಮಗಳಲ್ಲಿ ಕೆಲಸಗಾರರ ಕೊರತೆ ಮತ್ತು ಕಿರಿಕಿರಿ ದಿನನಿತ್ಯದ ಮಾತಾಗುತ್ತದೆ. ಅವಿವಾಹಿತರ ಕನಸು ನನಸಾಗಬಹುದು. ಪ್ರಯತ್ನ ಬಲ ನಿಮ್ಮದು, ದೈವ ಇಚ್ಛೆ ಭಗವಂತನದು. ಉದ್ಯೋಗ ರಂಗದಲ್ಲಿ ಅಧಿಕಾರಿ ವರ್ಗದವರ ಅಕೃಪೆ ತೋರಿಬರುತ್ತದೆ. ಕೌಟುಂಬಿಕರೊಡನೆ ಮಾತಿನಿಂದ ಅನಗತ್ಯ ಘರ್ಷಣೆಯಾಗಬಹುದು. ಜಾಗ್ರತೆ ವಹಿಸಿ. ಶುಭವಾರಗಳು ಸೋಮವಾರ, ಶುಕ್ರವಾರ ಹಾಗೂ ಭಾನುವಾರ. ಕನ್ಯಾ ರಾಶಿ, ಆಗಾಗ ಅನಿರೀಕ್ಷಿತ ಸಮಸ್ಯೆಗಳು ಎದುರಿಸುವಂತಾದೀತು. ಸಾಂಸಾರಿಕ ಸುಖ ಸಂತೋಷಗಳನ್ನು ಅನುಭವಿಸಲಿದ್ದೀರಿ. ಗೃಹದಲ್ಲಿ ಶುಭ ಮಂಗಳ ಕಾರ್ಯದ ತಯಾರಿ ನಡೆದಿತ್ತು. ಹಲವು ರೀತಿಯಲ್ಲಿ ಆದಾಯದ ಮೂಲಗಳು ಗೋಚರಕ್ಕೆ ಬರುತ್ತವೆ. ರಾಜಕೀಯ ವರ್ಗದವರಿಗೆ ಅಧಿಕಾರದ ಕುರ್ಚಿ ಸಿಗಲಿದೆ. ಹೊಸ ವ್ಯಾಪಾರ ವ್ಯವಹಾರಗಳಲ್ಲಿ ಏರುಗತಿ ಕಾಣಿಸಿಕೊಳ್ಳುವುದು. ಚಿನ್ನ, ಬೆಳ್ಳಿ, ಕಬ್ಬಿಣ ವೃದ್ಧಿಸಲಿವೆ. ಧಾರ್ಮಿಕ ಕಾರ್ಯಗಳಿಂದ ಪುಣ್ಯ ಸಂಪಾದನೆ ಇದ್ದೀತು. ವಾರ ಅಂತ್ಯ ಶುಭವಾರ್ತೆ ಇದೆ. ಶುಭವಾರಗಳು ಗುರುವಾರ, ಶುಕ್ರವಾರ ಹಾಗೂ ಶನಿವಾರ. ತುಲಾರಾಶಿ, ಸದ್ಯದಲ್ಲಿ ಯಶಸ್ಸಿನ ಪಥ ನಿಮ್ಮದಾಗಲಿದೆ. ಎಲ್ಲ ವರ್ಗದವರಿಗೆ ಹೆಚ್ಚಿನ ಆದಾಯ ತರುವ ಸಮಯವಾಗಲಿದೆ. ನಾನಾ ರೀತಿಯಲ್ಲಿ ಅನಿರೀಕ್ಷಿತ ಧನಾಗಮನದಿಂದ ಕಾರ್ಯಸಿದ್ಧಿಯಾಗಲಿದೆ. ಸಾಮಾಜಿಕ, ಧಾರ್ಮಿಕ, ರಾಜಕೀಯ ಮುಖಂಡರಿಗೆ ಸ್ಥಾನಮಾನ, ಗೌರವ ಲಭಿಸಲಿದೆ. ಗೃಹ ನಿರ್ಮಾಣ, ಶುಭ ಮಂಗಳ ಕಾರ್ಯಗಳು ಚಿಂತನೆಗೆ ಸದ್ದು ಕಾಲ. ಅಧ್ಯಾಪನ, ಪುರೋಹಿತ, ಅರ್ಚಕ ವೃತ್ತಿಯವರಿಗೆ ಸಂತೃಪ್ತಿ ಸಿಗಲಿದೆ. ಕ್ರಯ ವಿಕ್ರಯಗಳಲ್ಲಿ ಲಾಭಾಂಶ ಹೆಚ್ಚಲಿದೆ. ದೂರ ಸಂಚಾರದಲ್ಲಿ ಸಣ್ಣ ಪುಟ್ಟ ಪತನಾಘಾತದ ಭಯವಿದೆ. ಶುಭವಾರಗಳು ಸೋಮ, ಶನಿ ಹಾಗೂ ಭಾನುವಾರ. ವೃಶ್ಚಿಕ ರಾಶಿ, ದಿನದಿಂದ ದಿನಕ್ಕೆ ಹೆಚ್ಚಿನ ಖರ್ಚು ವೆಚ್ಚ, ಆಗಾಗ ಕೈಕೊಡುವ ಆರೋಗ್ಯಗಳಿಂದ ಜರ್ಜರಿತರಾಗುವಿರಿ. ಮಿತ್ರರೇ ಪರಮಶತ್ರುಗಳಾದರೂ ಎಚ್ಚರವಿರಲಿ. ಸಂಬಂಧಿಕರಿಗೆ ನಿಮ್ಮ ವಿಶ್ವಾಸಘಾತ ಮಾಡಿಯಾರು. ಗೃಹ ಉದ್ಯಮಿಗಳಿಗೆ ಕೆಲಸ ಕಾರ್ಯಗಳನ್ನು ತ್ವರಿತವಾಗಿ ಮುಗಿಸುವ ಪ್ರಸಂಗಗಳು ಕಂಡುಬಂದವು. ವ್ಯಾಪಾರ ವ್ಯವಹಾರಗಳು ಕುಂಟುತ್ತಾ ನಡೆಯಲಿವೆ. ಅನಗತ್ಯವಾಗಿ ಸಮಸ್ಯೆಗಳನ್ನು ಸೃಷ್ಟಿಸಿಕೊಂಡು ತೋಳಲಾಡುತ್ತಾ ಹೋಗುವ ಸಾಧ್ಯತೆಗಳಿವೆ. ತಾಳ್ಮೆ ಸಮಾಧಾನ ನಿಮ್ಮನ್ನು ಕಾಪಾಡಲಿದೆ. ದೇವಸ್ಥಾನ, ಮನೆ, ಮಂದಿರಕ್ಕೆ ಖರ್ಚು ಮಾಡಬಹುದು. ಶುಭವಾರಗಳು ಬುಧವಾರ, ಶುಕ್ರವಾರ ಹಾಗೂ ಶನಿವಾರ. ಧನುರಾಶಿ, ನಾನಾ ರೀತಿಯಲ್ಲಿ ಅಧಿಕ ವ್ಯಯಗಳಿದ್ದರೂ ಧನಾಗಮನ ಇದ್ದೇ ಇರುತ್ತದೆ. ವೃತ್ತಿರಂಗದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ನಿಮ್ಮ ಮುನ್ನಡೆ ಶತ್ರುಗಳ ಅಸೂಯೆಗೆ ಕಾರಣವಾಗಬಹುದು. ರಾಹು ಶನಿ ಯೋಗದಿಂದ ಆಗಾಗ ಸಂಚಾರ, ಅನಾರೋಗ್ಯ, ನರ ಸಂಬಂಧಿ ತೊಂದರೆಗಳು ಕಂಡುಬಂದರೂ ಹಲವಾರು ಮಹತ್ವದ ಕೆಲಸ ಕಾರ್ಯಗಳು ನಾಂದಿ ಹಾಡಲಿವೆ. ಮನೆಯ ಶುಭ ಕಾರ್ಯಗಳ ಚಿಂತನೆ ಮುನ್ನಡೆಯಲ್ಲಿದೆ. ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ಸಿಗುತ್ತದೆ. ನಿರುದ್ಯೋಗಿಗಳಿಗೆ ಬಹುದಿನಗಳ ಬಳಿಕ ಉದ್ಯೋಗ ಲಾಭ ಇದೆ. ಶುಭವಾರಗಳು ಮಂಗಳವಾರ, ಬುಧವಾರ ಹಾಗೂ ಗುರುವಾರ. ಮಕರ ರಾಶಿ, ಈಗ ಗುರುವಿನ ಕರುಣಾ ಕಟಾಕ್ಷದ ಬಲ ನಿಮಗಿದೆ. ತಾತ್ಕಾಲಿಕವಾಗಿ ತೋರಿಬರುವ ಅಡೆತಡೆಗಳೆಲ್ಲ ನಿವಾರಣೆಯಾಗಿ ಸಂತೋಷ ತರುವ ಸಮಯವಾಗಲಿದೆ. ಉದ್ಯೋಗದಲ್ಲಿ ಪಲ್ಲಟದ ಸಾಧ್ಯತೆ ಇದೆ. ರಾಜಕೀಯ ವರ್ಗದವರಿಗೆ ಸ್ಥಾನಮಾನ, ಗೌರವಗಳು ಲಭಿಸಲಿವೆ. ವ್ಯಾಪಾರ ವ್ಯವಹಾರಸ್ಥರಿಗೆ ಮರುಹುಟ್ಟು, ಹಳೆಯ ಪದಾರ್ಥಗಳು, ಚರ್ಮ, ಹಲ್ಲು, ಎಣ್ಣೆ ಇತ್ಯಾದಿಗಳಿಗೆ ಅಧಿಕ ಲಾಭವಿರುತ್ತದೆ. ಲೋಹದ ವ್ಯಾಪಾರಿಗಳಿಗೆ ವಿಶ್ರಾಂತಿ ಇರದು. ಪುರೋಹಿತ, ಅರ್ಚಕ ವರ್ಗದವರಿಗೆ ಸಂತೋಷ ತರುವ ಸಮಯ ಇದಾಗಿದೆ. ಶುಭವಾರಗಳು ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ. ಕುಂಭರಾಶಿ, ಆಗಾಗ ತಾಪತ್ರಯಗಳೇ ತೋರಿ ಬಂದವು. ಹಣಕಾಸಿನ ವಿಚಾರದಲ್ಲಿ ಲೆಕ್ಕಾಚಾರವನ್ನು ಸರಿಯಾಗಿಟ್ಟುಕೊಳ್ಳಿ. ಮಡದಿಯ ಮುನಿಸು ಕಷ್ಟದಾಯಕ. ಋಣಬಾಧೆ ಆಗಾಗ ಪರಿಹರಿಸಬೇಕಾಗುತ್ತದೆ. ಕೌಟುಂಬಿಕ ಸಂಬಂಧ, ವಾದ ವಿವಾದಗಳು ತೋರಿ ಬಂದವು. ವಾಹನ ಯಂತ್ರ ರಿಪೇರಿಗಾಗಿ ಖರ್ಚು ಬರಬಹುದು. ದೇಹಾರೋಗ್ಯದ ಬಗ್ಗೆ ಜಾಗ್ರತೆ ವಹಿಸಿರಿ. ಕೋರ್ಟು ಕಚೇರಿ ಕಾರ್ಯಭಾಗದಲ್ಲಿ ಅವಮಾನ ಪ್ರಸಂಗ ತೋರಿ ಬರಬಹುದು. ಅರ್ಚಕ ಪುರೋಹಿತರಿಗೆ ಇದು ಹಿತದ ಸಮಯವಲ್ಲ. ಮನೆಯಲ್ಲಿ ಕಳ್ಳಕಾಕರರ ಭೀತಿ ತರುತ್ತದೆ. ಇನ್ನು ಶುಭವಾರಗಳು ಬುಧವಾರ, ಶುಕ್ರವಾರ ಹಾಗೂ ಶನಿವಾರ. ಕೊನೆಯದಾಗಿ ಮೀನರಾಶಿ, ನಾನಾ ರೀತಿಯ ಆದಾಯದ ಮೂಲಗಳು ಸೊರಗುವ ಸಾಧ್ಯತೆ ತೋರಿ ಬರುತ್ತದೆ. ಗಮನ ಇರಲಿ. ದ್ವಂದ್ವ ಮನಸ್ಸು
ಮನಸ್ಸು ಕಾರ್ಯಾನುಕೂಲಕ್ಕೆ ವಿಳಂಬ ತರುತ್ತದೆ. ದೂರ ಸಂಚಾರದಲ್ಲಿ ಅಪಘಾತದ ಭೀತಿ ಕಾಡೀತು. ಹಾಗೆಯೇ ಆರೋಗ್ಯ ಭಾಗ್ಯವನ್ನ ಗಮನಿಸ್ತಾ ಇರಬೇಕಾಗುತ್ತದೆ. ವಿದ್ಯಾರ್ಥಿಗಳ ಸಹವಾಸದಿಂದ ವಿದ್ಯಾಭಂಗವಾಗುತ್ತದೆ. ಅವಿವಾಹಿತರ ಪ್ರಯತ್ನ ಬಲ ಫಲಿಸಲಿದೆ. ವಿದೇಶಿ ಪ್ರಯಾಣಗಳಿಗೆ ಅವಕಾಶ ದೊರಕುತ್ತದೆ. ವಿದ್ಯಾ ಶಿಕ್ಷಣ ಸಂಸ್ಥೆಗಳಲ್ಲಿ ವಂಚನೆಗೆ ಆಸ್ಪದ ಇರುತ್ತದೆ. ಸಾರ್ವಜನಿಕ ಸೇವೆಗೆ ಅಪವಾದ ಭೀತಿ ತಪ್ಪೋದಿಲ್ಲ. ಶುಭವಾರಗಳು ಶುಕ್ರವಾರ, ಶನಿವಾರ ಹಾಗೂ ಭಾನುವಾರ ಈ ರೀತಿಯಾಗಿವೆ ಈ ವಾರದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಸರ್ವೇ ಜನಃ ಸುಖಿನೋ ಭವಂತು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.